ನಿಜ ಹೇಳ್ತೀನಿ, ನಾನು ಆಫೀಸ್ ಕೆಲಸ ಬಿಟ್ಟರೆ ನನ್ನ ಮಗಳು ಇನ ಪಾಪು ಕೆಲಸ ಮಾತ್ರ ಮಾಡೋದು. ಹಾಗಾಗಿ ಅಮ್ಮ ಬಂದಮೇಲೆ ರಾಮ್ಗೆ ಕೆಲಸ ಕಮ್ಮಿ, ನನಗೆ ಊಟ ಜಾಸ್ತಿ. ಈಗ ಸ್ವಲ್ಪ ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ತೀನಿ. ನಮ್ಮಪ್ಪ ಬಂದು ಮೂಟೆಬೆನ್ನೂರವರು. ಹಾಗಾಗಿ ನನಗೆ ಜೋಳದ ರೊಟ್ಟಿ ತಿನ್ನೋ ಅಭ್ಯಾಸ ಚೆನ್ನಾಗೇ ಇದೆ. ರಜಾ ಕೊಟ್ಟಾಗೆಲ್ಲ ನಾನು ಹೋಗ್ತಿದ್ದಿದ್ದು ಅಮ್ಮನೂರಿಗೆ, ತರೀಕೆರೆ ಹತ್ರ ನಾಗೇನಹಳ್ಳಿ ಅಂತ. ಅಲ್ಲಿ ನಾನು ಅಕ್ಕಿ ರೊಟ್ಟಿ, ರಾಗಿ ಮುದ್ದೆ, ಅಂಬ್ಲಿ ಇದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಷಡ್ಲಿಂಡಿ ಚಟ್ನಿ ಅಂದರೆ ನನಗೆ ಪಂಚಪ್ರಾಣ. ಈಗ ನಮ್ಮೂರಲ್ಲಿ ಬ್ರೇಕ್ಫಾಸ್ಟ್ಗೆ ಇಡ್ಲಿ, ದೋಸೆ, ಉಪ್ಪಿಟ್ಟು ಇದನ್ನೆಲ್ಲ ತಿಂತಾರೆ. ಆದರೆ ನಾನು ಅಮೇರಿಕನ್ನಲ್ಲಿದ್ರೂ ಜೋಳದ ರೊಟ್ಟಿಗೋಸ್ಕರ ಎದುರು ನೋಡ್ತಾ ಇದ್ದೀನಿ ಬೆಳಗ್ಗೆ 8 ಗಂಟೆಗೇ. ಹಾಗೆ ನಾನು ಇನ್ ಟೋಟಲ್ 18 ವರ್ಷ ಜಾಯಿಂಟ್ ಫ್ಯಾಮಿಲಿನಲ್ಲಿ ಬೆಳೆದಿದ್ದು. ಆವಾಗ ನಮ್ಮ ಪ್ರೇಮ ಆಂಟಿ, ಶಿಲ್ಪ ಆಂಟಿ ಮತ್ತು ನಮ್ಮಮ್ಮ ಜೋಳದ ರೊಟ್ಟಿ ಮಾಡ್ಕೊತ ಕೂತ್ಕೊಂಡ್ರೆ ಬೆಳಿಗ್ಗೆ 9 ಗಂಟೆಗೆ ಕುತ್ಕೋತಾ ಇದ್ರು. ಮಧ್ಯಾಹ್ನ 2 ಗಂಟೆಗೆ ಆಗ್ತಾಯಿತ್ತು ಅವ್ರು ಮುಗಿಸೋ ಅಷ್ಟೊತ್ತಿಗೆ. ಆ್ಯಂಡ್ ನಾವೆಲ್ಲ 2 ರೌಂಡ್ ತಿಂತಾಯಿದ್ವಿ ಅಷ್ಟರೊಳಗೆ. ನನಗೆ ಅಡುಗೆ ಮಾಡೋಕ್ಕೆ ಚಿಕ್ಕ ವಯಸ್ಸಿಂದನೂ ತುಂಬಾ ಇಷ್ಟ ಆ್ಯಂಡ್ ಇಂಟ್ರೆಸ್ಟ್ ತೋರಿಸ್ತಿದ್ದೆ ಕೂಡ. ಆದರೆ ನಮ್ಮಮ್ಮ ಏನು ಹೇಳ್ತಾಯಿದ್ರು ಗೊತ್ತಾ, ಮಾಡೋ ಟೈಮಲ್ಲಿ ಎಲ್ಲಿ ಹೊಡೋಗಿರ್ತೀಯೋ ಏನೋ ಅಂತ ಹೇಳ್ತಾಯಿದ್ರು. ಇವಾಗ ನೋಡಿ, ಮೊಮ್ಮಗಳಿಗೆ ಮತ್ತು ಮಗಳಿಗೆ ಮಾಡ್ಕೊಡೋಕ್ಕೆ ನಮ್ಮಮ್ಮನೇ ಇಂಡಿಯಾದಿಂದ US ಗೆ ಓಡ್ಬಂದ್ಬಿಟ್ಟಿದ್ದಾರೆ. ಇನ ಪಾಪುನ ರೆಡಿ ಮಾಡಿ ಡೇ ಕೇರ್ಗೆ ಬಿಡೋ ಅಷ್ಟೊತ್ತಿಗೆ ನನ್ನ ಊಟ ಭರ್ಜರಿಯಾಗಿ ರೆಡಿಯಾಗಿತ್ತು. ಬೇಗ ಬೇಗ ತಿನ್ಕೊಂಡ್ಬಿಟ್ಟು 9 o'clock ಶಾರ್ಪ್ ನನ್ನ ಕೆಲಸ ಮಾಡಿದೆ. 1 ಗಂಟೆವರೆಗೂ ಹೊಟ್ಟೆ ಹಸಿದಿರಲಿಲ್ಲ ಗೊತ್ತಾ.